ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ಚರಂ. ಶನಿ ದಿನಮನೆ ಸೂನು ಅನೇಕ ಗುಣಸನ್ಮನೆ ಅರಿಷ್ಟಂ ಹರ ಮೇ ಅಭೀಷ್ಟಂ ಕುರು ಮಾ ಕುರು ಸಂಕಟಂ. ಉಡುಪಿ ಭಕ್ತಿ ಮತ್ತು ಪರಂಪರೆ ಒಂದಾಗಿರುವ ಪವಿತ್ರ ಕ್ಷೇತ್ರ. ಆಧ್ಯಾತ್ಮಿಕ ವೈಭವವನ್ನು ಜಗತ್ತಿಗೆ ಪರಿಚಯಿಸುತ್ತಿರುವ ಜಿಲ್ಲೆ. ಇಲ್ಲಿಯೇ ನೆಲೆಯೂರಿರುವುದು ಸುಮಾರು 23 ಅಡಿ ಎತ್ತರದ ಭವ್ಯ ಶನಿದೇವರ ಏಕಶಿಲಾ ಮೂರ್ತಿ. ಇದು ಭಕ್ತರ ಅಚಲ ನಂಬಿಕೆಗೆ ಸಾಕ್ಷಿಯಾಗಿದೆ. ಇದು ಬನ್ನಂಜೆ ರಾಘವೇಂದ್ರ ತೀರ್ಥ ಸ್ವಾಮೀಜಿ ಅವರಿಂದ ಪ್ರತಿಷ್ಠೆ ಮಾಡಿದ್ದು. ಬನ್ನಂಜೆ ರಾಘವೇಂದ್ರ ತೀರ್ಥ ಸ್ವಾಮೀಜಿ ಅವರು ಶನಿ ದೋಷ ಪರಿಹಾರಕ್ಕಾಗಿ ಪ್ರತಿ ಊರಿಗೂ ಹೋಗಿ ಅವರ ಜನಗಳನ್ನು ಕೂರಿಸಿಕೊಂಡು ಎಳ್ಳು ದೀಪ ಹಚ್ತಾ ಇದ್ದರು. ಅದು ಹೇಗೆಂದರೆ ಭಕ್ತಾದಿಗಳೇ ಭಕ್ತಾದಿಗಳಿಂದ ಒಂದು ಕೋಟಿ ದೀಪ ಆಗಬೇಕು ಅಂತ ಅವ್ರದ್ದೊಂದು ಚಿಂತನೆ ಇತ್ತು. ಕೋಟಿ ದೀಪ ಆಯಿತು. ಒಂದು 10 ವರ್ಷದ ಹಿಂದೆ ಎಲ್ಲ ಕಡೆಯಲ್ಲಿ ಕೋಟಿ ದೀಪ ಮಾಡಿಸಿದ್ರು. ಶನಿದೇವರ ಜಪಸಂಖ್ಯೆ 23,000 ಆದ ಕಾರಣ 23 ಅಡಿ ಪ್ರತಿಷ್ಠೆ ಮಾಡಿರೋದು. ಶನಿದೇವರ ಕೃಪೆ ಪಡೆಯಲು ಮನಃಶಾಂತಿ ಹಾಗೂ ವಿಶ್ವಾಸದೊಂದಿಗೆ ಭಕ್ತರು ಇಲ್ಲಿ ನಿತ್ಯವೂ ಹರಿದು ಬರುತ್ತಾರೆ. ಆದಷ್ಟು ಸೇವೆಗಳು ಭಕ್ತಾದಿಗಳೇ ಮಾಡಬೇಕು ಅಂತ ಸ್ವಾಮಿಗಳ ಉದ್ದೇಶ. ಇಲ್ಲಿ ತೈಲಾಭಿಷೇಕ ಶನಿದೇವರಿಗೆ ತುಂಬ ವಿಶೇಷ, ಮತ್ತು ಎಳ್ಳು ದೀಪ, ತಿಲಗ್ರಂಥಿ ಸಮರ್ಪಣೆ ಅಂತ. ಇಲ್ಲಿ ಭಕ್ತಾದಿಗಳು ಏನು ಮಾಡ್ತಾರೆ, ಇದನ್ನು ಕೈಲಿಟ್ಕೊಂಡು 3 ಪ್ರದಕ್ಷಿಣೆ ಮಾಡ್ತಾರೆ. ನಂತರ ಶನಿ ಪೀಡಾ ಪರಿಹಾರಕ್ಕೆ ಕಪ್ಪು ಬಟ್ಟ, ಕಪ್ಪು ಎಳ್ಳು ಇದೆ, ಇದನ್ನು ಓಪನ್ ಮಾಡಿ ಇಲ್ಲಿ ಹುಂಡಿಯಲ್ಲಿ ಹಾಕ್ತಾರೆ. ಆಮೇಲೆ ತೈಲಾಭಿಷೇಕ, ಎಣ್ಣೆ ನಿಧಾನ ಮೇಲೆ ಹೋಗಿ ದೇವರ ತಲೆ ಮೇಲೆ ಅಭಿಷೇಕ ಮಾಡಿ ಆ ಖಾಲಿ ಬಾಟ್ಲನ್ನು ಅಲ್ಲೇ ಹಿಂದೆ ಪೈಪ್ ಇದೆ ಅಲ್ಲಿ ಹಾಕ್ಬಿಡ್ತಾರೆ. ಈ ಸಣ್ಣ ಸಣ್ಣ ಎಳ್ಳು ಗಂಟು ಅಂತ, ಅದನ್ನು ಅಲ್ಲಿ ಕಬ್ಬಿಣದ ಸೌಟ್ ಇದೆ, ಸೌಟ್ನಲ್ಲಿ ಹಾಕಿ ಅವರೇ ದೀಪ ಹಚ್ಚಿ ಆರತಿ ಮಾಡಿ ಅಲ್ಲಿ ಇಟ್ಬಿಡ್ತಾರೆ. ಎಲ್ಲ ಆದ ಮೇಲೆ ಅವ್ರ ಹೆಸರು ನಕ್ಷತ್ರ ಕೇಳಿ ಕರ್ಪೂರ ಆರತಿ ಮಾಡಿ ಪ್ರಸಾದವನ್ನು ನಾವು ಕೊಡ್ತೀವಿ. ವಿಶ್ವವಿಖ್ಯಾತ ಉಡುಪಿ ಶ್ರೀಕೃಷ್ಣ ಮಠದಿಂದ ಕೇವಲ 2 ಕಿಲೋಮೀಟರ್ ದೂರದಲ್ಲಿರುವ ಈ ಕ್ಷೇತ್ರ ಪ್ರತಿದಿನವೂ ಸಾವಿರಾರು ಭಕ್ತರನ್ನು ತನ್ನತ್ತ ಆಕರ್ಷಿಸುತ್ತಿದೆ. ವಿಶೇಷ ವೈಶಾಖ ಅಮಾವಾಸ್ಯೆ ಶನೀಶ್ವರ ಜಯಂತಿ ವಿಶೇಷ ಆಗ್ತದೆ, ಮತ್ತು ಕುಂಭ ಮಾಸದಲ್ಲಿ 2ನೇ ಶನಿವಾರ ಇಲ್ಲಿ ವಾರ್ಷಿಕೋತ್ಸವ ಆಗ್ತದೆ, ಮತ್ತು ಕಾರ್ತಿಕ ಮಾಸದಲ್ಲಿ ಕೊನೆಯ ಶನಿವಾರ ದೀಪೋತ್ಸವ ಆಗ್ತದೆ. ಇದು ಕೇವಲ ದೇವಸ್ಥಾನವಲ್ಲ, ಭಕ್ತಿ, ಶ್ರದ್ಧೆ ಮತ್ತು ಆಧ್ಯಾತ್ಮಿಕ ಶಕ್ತಿಯ ಅನುಭವ.